ವೆಂಕಟೇಶ್ ಅವರ ಒಂದು ಹುಟ್ಟಿದ ಹಬ್ಬ. ಈ ಸಂದರ್ಭದಲ್ಲಿ ಆ ಜನ್ಮದಿನದ ಶುಭಾಶಯನ ಕೊಡ್ತಾನೆ. ಮತ್ತೆ ಸಮಾಜ ಸೇವೆಯಲ್ಲಿ ತೊಡಸ್ಕೊಂಡು ಮತ್ತೆ ಜನಪರವಾದಂತ ಕಾರ್ಯಕ್ರಮ ಮಾಡ್ಕೊಂಡು ಸಹ ಇವತ್ತು ನಮ್ಮ ಪಕ್ಷದಲ್ಲೂ ಸಹ ಕೂರಿಸ್ಕೊಂಡು ಮತ್ತೆ ಒಳ್ಳೊಳ್ಳೆ ಆ ಯುವಕರನ್ನ ಬೆಳೆಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಸಹ ಮಾಡ್ತಾ ಇದ್ದಾನೆ. ಈ ನಿಟ್ಟಿನಲ್ಲಿ ಅವರ ಆಸೆಗಳೆಲ್ಲ 2026 ಈಡೇರಲಿ. ಮತ್ತೆ ವೆಂಕಟೇಶ್ ಅವರಿಗೆ ಮತ್ತೆ ಅವರ ತಂದೆ ತಾಯಿ ಆಶೀರ್ವಾದ ಮತ್ತೆ ಎಲ್ಲರೂ ಭಗವಂತನ ಆಶೀರ್ವಾದ ಇರಲಿ ಅಂತಕ್ಕಂಥದ್ದು ಮತ್ತೊಮ್ಮೆ ಅವರಿಗೆ ಜನ್ಮದಿನ ಶುಭಾಶಯ ಕೊಡ್ತೇನೆ. ಒಳ್ಳೆ ದಿನ ಹುಟ್ಟಿರೋದು ನಿಜಕ್ಕೂ ಇದೊಂದು ಒಳ್ಳೆ ಮೆಮೊರಿಯಲ್ ಡೇ. ಗಣರಾಜ್ಯೋತ್ಸವದ ಎಲ್ಲರಿಗೂ ಶುಭಾಶಯಗಳು. ನಮ್ಮ ವೆಂಕಟೇಶ್ ಅವರು ಈ ಭಾಗದಲ್ಲಿ ಉತ್ತಮವಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ. ಮುಂಬರುವ ಒಂದು ಗ್ರೇಟರ್ ಬೆಂಗಳೂರಲ್ಲಿ ಈ ಭಾಗದಲ್ಲಿ ಅವರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಅವ್ರಿಗೆ ಟಿಕೆಟ್ ಕೊಟ್ಟರೆ ಗೆದಿಯೋದಂತೂ ಗ್ಯಾರಂಟಿ. ಒಳ್ಳೆ ಯುವಕರಲ್ಲಿ ನಿಜವಾಗ್ಲೂ ಒಳ್ಳೆ ಕೆಲಸ ಕಾರ್ಯ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ. ಈ ಭಾಗದ ಎಲ್ಲ ಹಿರಿಯರು ಅದನ್ನು ಗುರುತಿಸಿ ಅವ್ರನ್ನ ಕೊಟ್ಟರೆ ಸಾರ್ವಜನಿಕರ ನಿಸ್ವಾರ್ಥದಿಂದ ಅವರು ಕೆಲಸವನ್ನು ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ. ನಾನು ಅವರಿಗೆ ಒಳ್ಳೆಯದಾಗಲಿ, ಶುಭವಾಗಲಿ, ಮುಂದಿನ ದಿನದಲ್ಲಿ ಅವ್ರಿಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಡಲಿ, ಈ ಭಾಗದಲ್ಲಿ ಒಳ್ಳೆ ಕೆಲಸ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಅವರಿಗೆ ಶುಭವನ್ನು ಕೊಡ್ತಾ ಇದ್ದೀನಿ. ವೆಂಕಟೇಶ್ವರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರವರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಮುಂದಿನ ದಿನಗಳಲ್ಲಿ ಅಧಿಕಾರ ಕೊಡಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ತೀವಿ. ಹಾಗೂ ನನ್ನ ಸ್ನೇಹಿತರು ಯಾರು ಬಂದಿದ್ದಾರಲ್ಲ, ಅಣ್ಣ ತಮ್ಮಂದಿರು, ಸ್ನೇಹಿತರು, ಅಕ್ಕ ತಂಗಿಂದಿರು ಎಲ್ಲ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಅಭಿನಂದನೆ ಸಲ್ಲಿಸ್ತಾರೆ. ಜನರಿಗೆ ಒಳ್ಳೇದು ಖಂಡಿತವಾಗ್ಲೂ ಮಾಡ್ತಾರೆ ಸರ್. ಅಧಿಕಾರ ಇದ್ದು ಎಲ್ಲರೂ ಸೇವೆ ಮಾಡೋದು, ಜನಸೇವೆ ಮಾಡಬೇಕು ಅನ್ನೋದು ಅದು ಒಂದು ಅವರ ರೆಸ್ಪಾನ್ಸಿಬಿಲಿಟಿ, ಅವ್ರದ್ದು ಜವಾಬ್ದಾರಿ. ಯಾವುದೇ ಅಧಿಕಾರ ಇಲ್ಲದೇ ಜನಸೇವೆ ಮಾಡೋ ಅಂಥದ್ದು ಇದೆಯಲ್ಲ, ಅದು ಎಲ್ಲರಿಗೂ ಬರಲ್ಲ. ಅವರ ಪರ್ಸ್ನಲ್ ಇಂಟ್ರೆಸ್ಟ್, ಅವರ ಸ್ವಂತ ಆಲೋಚನೆಗಳಿಂದ ಈ ಭಾಗದ ಜನತೆಗೆ ಅವರು ಅವ್ರ ಬಗ್ಗೆ ಯೋಚನೆ ಮಾಡಿ ಅವ್ರಿಗೋಸ್ಕರ ದುಡಿತಾರಲ್ಲ, ಅದು ಒಂದು ವಿಶೇಷವಾದ ಸಂಗತಿ. ಎಲ್ಲರಿಗೂ ಅದು ಕಾಮನ್ ಆಗಿ ಬರಲ್ಲ. ಮತ್ತು ಅದರಿಂದನೇ ಈ ಜನತೆ ಇವಾಗ ಇಷ್ಟು ಜನ ಏನು ನೋಡ್ತಾ ಇದ್ದಾರಲ್ಲ, ಇದು ಅವ್ರಿಗೋಸ್ಕರ ಬಂದಿರೋಂಥ ಜನ. ನಾವು ಈ ಸಂದರ್ಭದಲ್ಲಿ ಅವ್ರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂತಂದರೆ, ಅವರಾಗೆ ಇದನ್ನು ವಾಲಂಟಿಯರ್ ತಗೊಂಡು ಬಂದು ಇಷ್ಟೊಂದೆಲ್ಲ ಇವರ ಹುಟ್ಟುಹಬ್ಬನ ಈ ಥರ ವಿಜೃಂಭಣೆಯಿಂದ ನಡೆಸ್ಕೊಡ್ತಾರದು ನಮ್ಮೆಲ್ಲರಿಗೂ ಖುಷಿ. ಅದೇ ರೀತಿ ಅವ್ರಿಗೆ ಅಧಿಕಾರವನ್ನು ಕೊಟ್ಟು ಈ ಬರೋ ಚುನಾವಣೆಯಲ್ಲಿ ಅವ್ರನ್ನ ಗೆಲ್ಲಿಸಿ ಅವ್ರಿಗೊಂದು ಅಧಿಕಾರನ ಕೊಟ್ಟು ಅವರ ಈ ಅಭಿವೃದ್ಧಿ ಆಲೋಚನೆಗಳೆಲ್ಲ ಅದನ್ನು ಇದು ಕಾರ್ಯರೂಪಕ್ಕೆ ತರಾಗೆ ಮಾಡಲಿ ಅಂತೇಳಿ ನಾನು ಎಲ್ಲರಲ್ಲಿ ಕೇಳ್ಕೊಳ್ತೀನಿ. ಮೇಲಾದ ಒಂದು ವ್ಯಕ್ತಿತ್ವವುಳ್ಳ ಸರಳ ಸಜ್ಜನ ವ್ಯಕ್ತಿ. ಈ ಒಬ್ಬ ವ್ಯಕ್ತಿ ಇನ್ನೂ ಬೆಳೆದು ಸಾವಿರಾರು ಜನಕ್ಕೆ ಸರ್ವಿಸ್ ಕೊಡಲಿ ಅಂತ ನಮ್ಮ ಆಶಯ. ಈಗ ಮುಂಬರುವ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಅವರು ಖಂಡಿತವಾಗೂ ಸ್ಪರ್ಧಿಸಿ ಬೇರೆ ಹಂತಕ್ಕೆ ಹೋಗಬೇಕು. ಕಾರಣ ಏನಂದರೆ, ಇವರಲ್ಲಿ ಇರೋ ಹಾನೆಸ್ಟಿ, ಪ್ರಾಮಾಣಿಕತೆ ಇದು ಜನರಿಗೆ ರೀಚ್ ಆಗಬೇಕು. ಈಗ ಏನಾಗಿದೆ, ಕಾರ್ಪೊರೇಷನ್ ಎಲೆಕ್ಷನಲ್ಲಿ ದುಡ್ಡುಗೋಸ್ಕರ ನಿಂತು ದುಡ್ಡು ಸಿಕ್ಕಾಪಟ್ಟೆ ಸುರಿದು ಎಲೆಕ್ಷನ್ ನಿಲ್ತಾರೆ ವಿನಃ ಜನರಿಗೆ ಸರ್ವಿಸ್ ಮಾಡಬೇಕು ಅನ್ನೋ ಮೋಟಿವ್ ತುಂಬ ಕಡಿಮೆ ಇದೆ. ಈತ ಎಲೆಮೆರೆಕಾಯಿ ಥರ 15-20 ವರ್ಷದಿಂದ ಇದೇ ಕ್ಷೇತ್ರದಲ್ಲಿ ಒಳ್ಳೆ ಹೆಸರು ಮಾಡಿಕೊಂಡು ಜನಸೇವೆ ಮಾಡಿಕೊಂಡು ಯಾವುದೇ ಒಂದು ಹಬ್ಬ ಹರಿದಿನ ಇರಲಿ, ಕೋವಿಡ್ ಇರಲಿ, ಎಲ್ಲದಕ್ಕೂ ಅವರು ಸರ್ವಿಸ್ ಮಾಡಿದ್ದಾರೆ. ಹೀಗೆ ಮುಂದುವರೆದು ಜನಸಾಮಾನ್ಯರ ಮಟ್ಟಕ್ಕೆ ಹೋಗಿ ಅವರು ಸರ್ವಿಸ್ ರೀಚ್ ಆಗಬೇಕನ್ನೋದು ನಮ್ಮ ಕೋರಿಕೆ. ನಮ್ಮೆಲ್ಲರ ಕೋರಿಕೆ ಮೇರೆಗೆ ಈ ಸರಿ ಎಲೆಕ್ಷನ್ ನಿಲ್ಲಬೇಕಂತ ಈ ಒಂದು ಕ್ಷಣದಲ್ಲಿ ನಾನು ಹೇಳುತ್ತಾ ಅವರಿಗೆ ಶುಭಾಶಯಗಳನ್ನು ಸಲ್ಲಿಸುತ್ತಾ, ದೇವರು ಒಳ್ಳೇದು ಮಾಡಲಿ.